ಜನ ಮಾನ್ಯ ಸದಸ್ಯರುಗಳು ವಿರೋಧ ಪಕ್ಷದವರು ಹೆಚ್ಚಾಗಿ ವಿಶೇಷವಾಗಿ ನಮಗೆ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ನಾನು ಈ ಸಾರಿ ಮಾನ್ಯ ಅಧ್ಯಕ್ಷರೇ ಬಜೆಟ್ನಲ್ಲಿ 8,000 ಕೋಟಿ ರೂಪಾಯಿ ಇಟ್ಟಿದ್ದೀನಿ. ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ, ರಸ್ತೆಗಳ ಅಭಿವೃದ್ಧಿಪಡಿಸಲಿಕ್ಕೋಸ್ಕರ, ಸೇತುವೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ 8,000 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀನಿ. ಅದರಲ್ಲಿ ಎಲ್ಲ ಮಾನ್ಯ ಸದಸ್ಯರುಗಳಿಗೆ ಹಂಚ್ತೀನಿ. ಇವ್ರಿಗೆ ಅನುಮಾನ ಏನು ಅಂತಂದರೆ ಇವರಿದ್ದಾಗ ಕೊಡಲಿಲ್ಲ, ನೀವು ಅಧಿಕಾರದಲ್ಲಿದ್ದಾಗ ಅಪೋಸಿಷನ್ನವ್ರಿಗೆ ಸರಿಯಾಗಿ ಕೊಡಲಿಲ್ಲ. ಬೆಂಗಳೂರಿನಲ್ಲೆಲ್ಲ ಕೊಟ್ಟಿರ್ಬೋದು, ನೀವು ಬೆಳಗಾವಿಗೆ ಕೊಟ್ಟಿದ್ದೀರಲ್ಲ ಅದೊಂದು ಲೆಕ್ಕ ತಗೊಂಬಿಡಿ ಸಾಕು. ಬೆಳಗಾವಿಗೆ ಕೊಟ್ಟಿರೋದು ಒಂದೇ ಒಂದು ಲೆಕ್ಕ ತಗೊಳ್ಳಿ. ಏನು ಬೆಳಗಾವಿಗೆ ಅನುದಾನ ಕೊಟ್ಟಿದ್ದೀರಲ್ಲ ನಮ್ಮ ಸರ್ಕಾರ ಇದ್ದಾಗ ಅದೊಂದು ಲೆಕ್ಕ ತಗೊಳ್ಳಿ ಅಂದೆ. ಏನಪ್ಪ ನಿಮ್ಗೆಲ್ಲ ಕೊಟ್ಟಿದ್ದಾರೆ? ನಮಗೆ ಕೊಟ್ಟಿದ್ದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಏನು ಕೊಡಲಿಲ್ಲ. ಬಿಜೆಪಿ ಶಾಸಕರಿಗೆ ಕೊಟ್ಟಿದ್ದಾರೆ, ರೆಕಾರ್ಡಲ್ಲಿ ಇದೆ ಸರ್. ಅದು ಏನ್ರಿ ಸರ್ಕಾರ ಸರ್, ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದನ್ನ ನಮ್ಮ ಸರ್ಕಾರ ಬಿದ್ದೋದ್ಮೇಲೆ ನಮ್ಗೆ ಕೊಟ್ಟಿದ್ದನ್ನೆಲ್ಲ ಕಿತ್ಕೊಂಡ್ಬಿಟ್ರು. ಈಗ ವಾದ ಬೇಡ ಸರ್. ಈಗ ಅಲ್ಲ, ಅವ್ರು ಹೇಳಿದ್ದಾರೆ ನನಗೆ ಎರಡು ವರ್ಷ ಆಯಿತು, 2 ವರ್ಷದಿಂದ 20 ಕೋಟಿ ಕೊಟ್ಟಿದ್ದೀರಾ. ನಾನು ಜಾರ್ಜ್ಗೆ ಎಷ್ಟು ಕೊಟ್ಟಿದ್ದೀನಿ ಕೇಳಿ. 2 ವರ್ಷದಲ್ಲಿ 20 ಕೋಟಿ ನನಗೆ ಬಂದಿರೋದು. ಜಾರ್ಜ್ಗೆ ಎಷ್ಟು ಕೊಟ್ಟಿದ್ದೀನಿ ಕೇಳಿ. ಈಗ ರೆಡ್ಡಿ ಅವ್ರಿಗೆ ಎಷ್ಟು ಕೊಟ್ಟಿದ್ದೀರಾ ಹೇಳಿ. ಮೋರ್ ದೆನ್ 60 ಕ್ರೋರ್ಸ್ ಮೇಲೆ ಕೊಟ್ಟಿದ್ದೀನಿ. ಆಮೇಲೆ ಸ್ಟಾರ್ ವಾಟರ್ ಲೈನ್ಗೆ 40 ಕೋಟಿ. ಅಶೋಕ್ ಕೂತ್ಕೊಳ್ಳಿ. ಇದು ಕೊಡ್ತಕ್ಕಂಥದ್ದು ಬಜೆಟರಿ ವರ್ಕ್ಸ್ ಇದಾವಲ್ಲ, ಡೆವಲಪ್ಮೆಂಟಲ್ ವರ್ಕ್ಸ್ ಇದೆಯಲ್ಲ, ಅದು ನೀರಾವರಿ ಇರ್ಬೋದು, PWD ಇರ್ಬೋದು, ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ನಗರಾಭಿವೃದ್ಧಿ ಇರ್ತಕ್ಕಂಥದ್ದು ಇರ್ಬೋದು. ಅದ್ರ ಜೊತೆಗೆ ಅಡಿಷನಲ್ ಕೊಡ್ತಕ್ಕಂಥದ್ದು ಇದು. ನೀವೇನು ಮಾಡಿದ್ರಿ ಗೊತ್ತಾ? 2,70,000 ಕೋಟಿ ರೂಪಾಯಿ ಹಣ ಇಲ್ಲದೇನೆ ಮಂಜೂರು ಮಾಡಿಬಿಟ್ರಿ, ಟೆಂಡರ್ ಕರೆದ್ಬಿಟ್ರಿ. 2,70,000 ಕೋಟಿ. ಆಮೇಲೆ ಮುಖ್ಯಮಂತ್ರಿಗಳ ವಿವೇಚನಾ ಅನುದಾನ ಅಂತೇಳಿ 1,66,000 ಕೋಟಿ ರೂಪಾಯಿ ಕೊಟ್ಬಿಟ್ರು. ದುಡ್ಡೇ ಇಲ್ಲ. ಹಂಗಾಗಿ ಪೆಂಡಿಂಗ್ ಬಿಲ್ಸ್ಗಳೆಲ್ಲ ಜಾಸ್ತಿ ಆಗ್ಬಿಡ್ತು. ನಮಗೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ನಮಗೆ ಬಿಲ್ ಪಾವತಿ ಮಾಡಿಲ್ಲ ಅಂತ ಹೇಳಕ್ಕೆ ಶುರು ಮಾಡ್ಬಿಟ್ಟು, ನೀವು ಮಾಡಿದ ತಪ್ಪಿನಿಂದ ಇವತ್ತು ನಾವು ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಇದೆ. ಈ ತಪ್ಪಿನಿಂದ ನಮಗೆ ಗ್ಯಾರಂಟಿ ಯೋಜನೆಗಳನ್ನು ಮಾಡೋದ್ರಿಂದ ಹಣದ ಮುಗ್ಗಟ್ಟಾಗಿಲ್ಲ, ಹಣದ ಕೊರತೆ ಆಗಿಲ್ಲ. ಅಲ್ಲ, ಹಳೇದು ಬೇಡ ಸರ್. ನೀವು ಬಿಟ್ಟೋದಾಗ ನೀವು ಜನತಾದಳ ಇದ್ರಲ್ಲ ಸರ್ಕಾರ, ಅವಾಗ ಎಷ್ಟು ನಾವು ಸಾಲ ಮಾಡಿಕ್ಕೆ ಹೋಗಿರ್ಲಿಲ್ಲ. ಅವಾಗ ಎಷ್ಟು ಸಾಲ ನಾನು ಬಿಟ್ಟು ಹೋಗಿದ್ದಾಗ ನಾನು 2013ರಿಂದ 2018ರವರೆಗೆ ಇನ್ನು ಬೊಮ್ಮಾಯಿ ಅವರು ಪ್ರಾವಿಷನ್ ಇತ್ತು 25,000 ಕೋಟಿ ಪ್ರಾವಿಷನ್ ಇತ್ತು, ಬಿಟ್ಟೋದ್ರು ನಿಮ್ಗೆ. ಇಲ್ಲ ನೋಡಿ, 2013ರಿಂದ 2018ರವರೆಗೆ ನಾನು ಮುಖ್ಯಮಂತ್ರಿಯಾಗಿದ್ದೆ, ಹಣಕಾಸು ಮಂತ್ರಿಯಾಗಿದ್ದೆ. ಅದು ಒಂದು ಸುವರ್ಣ ಯುಗ. ಆ 5 ವರ್ಷ ಇತ್ತಲ್ಲ ಅವಧಿ, ಆಗ ದುಡ್ಡಿಗೆ ತೊಂದರೆನೇ ಇರಲಿಲ್ಲ. ಈಗ ಯಾಕೆ ದುಡ್ಡಿಗೆ ತೊಂದರೆ ಆಗಿದೆ ಅಂತಂದರೆ, ಒಂದು ಇವರು ದುಡ್ಡಿಲ್ದೇನೆ ಮಂಜೂರು ಮಾಡಿದ್ದು, ಬಿಲ್ಗಳನ್ನು ಬಿಟ್ಟೋದದ್ದು. ಎರಡನೇದು, ಇವರು ಬಿಲ್ ಪೇ ಮಾಡಿಬಿಟ್ಟಿದ್ರೆ ಅಥವಾ ರೀಸನಬಲ್ ಆಗಿ ಇಟ್ಬಿಟ್ಟಿದ್ರೆ ನಮಗೆ ತೊಂದರೆ ಆಯ್ತಿರಲಿಲ್ಲ. ರೀಸನಬಲ್ ಇಡಲೇ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ MLAಗಳಿಗೂ ಬರೆದು ಕೊಡದೆ
ರೂಲಿಂಗ್ ಪಾರ್ಟಿ ಅವರಿಗೆಲ್ಲ ಬರ್ದು ಕೊಡೋದೆ ಗೊತ್ತಾಯ್ತಾ? ಸುರೇಶ್ ಗೌಡ ತಿಳ್ಕೊ ನೀನು ಸ್ವಲ್ಪ. ಸರ್ ಅವ್ರದ್ದು ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಪನಿಷ್ಮೆಂಟ್ ಸರ್? ನಮ್ಮ ಪಾರ್ಟಿಯವರು ಮಾಡಿರ್ಬೋದು, ನಮ್ಗೆ ಯಾಕೆ ಪನಿಷ್ಮೆಂಟ್? ಹೇಳ್ತಿದ್ದಿಲ್ಲ ನಿನ್ನೆ ಹೇಳ್ತಿದ್ದಿಲ್ಲ ಸರ ನಿಮಗೂ ಬದಾಮಿಗೆ ಎಲ್ಲರೂ ಕೊಟ್ಟಾರಲ್ಲ ನಮ್ಮವರಿಬ್ರು. ಬದಾಮಿಗೆ ನಿಮಗೂ ಸಾಕಟ್ಟು ಕೊಟ್ಟಾರ ಆಯ್ತು, ನಮ್ಮವರಿಬ್ರು. ಕೂತ್ಕೊಳ್ರಿ. ನೀವು ಪಕ್ಷದಿಂದ ಎಕ್ಸ್ಪೆಲ್ ಆಗಿದ್ದೀರಿ, ಕೂತ್ಕೊಳ್ಳಿ. ಅಲ್ಲ ಎಕ್ಸ್ಪೈಲ್ ಆದ್ರೆ ಏನ್ ಸರ್? ಅದಕ್ಕೆ ನೀವ್ ಯಾಕೆ ಬೈತೀರಾ? ಅಲ್ಲ ಅವ್ರು ಸರ್ ಅವ್ರು ಎಕ್ಸ್ಪೈಲ್ ಆಗಿ ನೀವ್ ಯಾಕೆ ಹೇಳ್ತೀರಾ ಸರ್? ಅಲ್ಲ ಪಾರ್ಟಿಯಿಂದ ಎಕ್ಸ್ಪೈರ್ ಅವರು ಶಾಸಕರದಾರ.